ಆನಂದ ಚಿಂಚೋಳಿ ಕಡೆ ಬರೋ ಆನಂದ 124 ಸರ್ 124 ಟೋಟಲ್ ಆಯ್ತು ಆಫೀಸರ್ ಸ್ವಲ್ಪ ಡೌನ್ ಮಾಡಿರಿ ಇದರ ಮುಂದೆ ಕ್ಯಾಮ್ರಾ ಇರ್ತದೆ ಲೈಟ್ ಎಲ್ಲ ತೊಗೊಂಡು ಸರ್ ಮೊಬೈಲ್ ಕೊಟ್ಬಿಡ್ರಿ ಒಂದೆರಡು ಕೊಟ್ಬಿಡ್ರಿ ಬರ್ರಿ ಸರ್ ಸರ್ ಈ ಕಡೆ ಮುಂದೆ ಮುಂದೆ ಸರಿ ಏ ಅಣ್ಣ ಕೈ ಹಿಡೀರಮ್ಮ ಸರ್ ಒಂದು ನಿಮಿಷ ನೀವು ನೋಡ್ರಿ ಆಮೇಲೆ ಹಾಂ ತಲೆ ಬರ್ಲಿ ಈಗಾಗಲೇ ಸಾಕಷ್ಟು ಮೊಬೈಲ್ ಕಳ್ಳತನ ಅಥವಾ ಕಳೆದೋಗಿ ಸೆಲ್ಫ್ ಪೊಲೀಸ್ ಸ್ಟೇಷನ್ ವತಿಯಿಂದ 55 ಮೊಬೈಲ್ಗಳು ಒಂದು ಸಿಂಗಿಲ್ ಪೊಲೀಸ್ ಸ್ಟೇಷನ್ ಅದು ಸೆಲ್ಫ್ ಪೊಲೀಸ್ ಸ್ಟೇಷನ್ ವತಿಯಿಂದ 55 ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ. ಅದೇ ರೀತಿಯಿಂದ ಶಾಬಾದ್ ಸಬ್ ಡಿವಿಷನ್ ವತಿಯಿಂದ 62 ಮೊಬೈಲ್ ಫೋನ್ಸ್ ವಾರಸುದಾರರಿಗೆ ರಿಟರ್ನ್ ಮಾಡ್ತಾ ಇದ್ವಿ. ಅದೇ ರೀತಿ 35 ಮೊಬೈಲ್ ಫೋನ್ಸ್ ಇವತ್ತು ವಾರಸುದಾರರಿಗೆ ರಿಟರ್ನ್ ಮಾಡ್ತಾ ಇದ್ವಿ. ಸೊ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಸೆಲ್ DYSP ಬಸವೇಶ್ವರ ಹೀರಾ ಮತ್ತು ಅವರ ಟೀಮ್ ASN ಮತ್ತು ಅವರ ಟೀಮ್ಗೆ ಮತ್ತು ಶಾಬಾದ್ ಸಬ್ ಡಿವಿಷನ್ ಅವರ ಟೀಮ್ಗೆ DYSP ಶಂಕರಗೌಡ ಪಾಟೀಲ್ ಮತ್ತು ಅವರ ಟೀಮ್ಗೆ ಮತ್ತು ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಮತ್ತು ಅವರ ಟೀಮ್ಗೆ ಮತ್ತು ಆನಂದ್ ಸಬ್ ಡಿವಿಷನ್ ಗೋಪಿ ಮತ್ತು ಅವರ ಟೀಮ್ಗೆ ಮತ್ತು ಇದು ಸೂಪರ್ವಿಷನ್ ಮಾಡಿರುವಂಥ ನಮ್ಮ ಅಡಿಷನಲ್ SP ಮಹೇಶ್ ಬೇಗನ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಡ್ತಾ ಇದ್ದೀವಿ. ಅವರು ನಿರಂತರವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಇದರಲ್ಲಿ ಯಾರೇ ಎಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಇನ್ನೂ ಸಾಕಷ್ಟು ದಾಖಲಾಗಿದೆ ಸರ್. 135 ಪ್ರತಿಯೊಂದು ಮೊಬೈಲ್ ಫೋನ್ಗೂ ಒಂದು ಸಪರೇಟ್ ಎಂಟ್ರಿ ಮಾಡ್ತಾ ಇದ್ದೀವಿ CR ಪೋರ್ಟಲ್. ಮಿಸ್ ಆಗುತ್ತೆ, ಕೆಲವು ಟೈಮ್ ಎಲ್ಲೋ ಇದ್ದು ಮಿಸ್ ಆಗಿ ಬಂದಿರ್ತಾರೆ ಅಂಥವೆಲ್ಲ ನಾವು ಪತ್ತೆ ಮಾಡಿದ್ವಿ. CAR ಪೋರ್ಟಲ್ ಮುಖಾಂತರ ನಾವು ರಿಟರ್ನ್ ಮಾಡ್ತಾರೆ. ಯಾರೇ ಅದಕ್ಕೆ ನಾವು ಈ ಸಭೆ ಮುಖಾಂತರ ಎಲ್ಲರಿಗೂ ನಾವು ಏನು ಮನವಿ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಯಾರೇ ಮೊಬೈಲ್ ಫೋನ್ ಮಿಸ್ ಮಾಡ್ಕೊಂಡಿದ್ರು ಅವರು ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ನಮ್ಮ ಪೊಲೀಸರ ಮುಖಾಂತರ CAR ಮಾಹಿತಿ 2022-24ರಿಂದ ಫೆಬ್ರವರಿ ಅಂತೇಳಿ ಅಲ್ಲಿ ಹೋಗಿ ಎಷ್ಟು ಕೇಸ್ ದಾಖಲಾಗಿವೆ ಸರ್ CAR ಪೋರ್ಟಲ್ ಬರೀ 135 ಮೊಬೈಲ್ ವಾಪಸ್ ಕೊಡ್ತಾ ಇಲ್ಲ. ಸೆನ್ನಲ್ಲಿ 55 ಟೋಟಲ್ ದಾಖಲಾಗಿದೆ ಎಷ್ಟು ಪ್ರಕಾರ ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಲು 1050 ಇಶ್ಯೂಸ್. ಇಲ್ಲ, ಇದು ಟೋಟಲ್ ಎಂಟೈರ್ ಮಾಹಿತಿ ಇಯರ್ ವೈಸ್ ಇಲ್ಲ ಮಾಹಿತಿ. ನೀವೇ CAR ಪೋರ್ಟಲ್ ಆಗಿರುವುದು ಅದರಲ್ಲಿ 1092 ಟ್ರೇಸ್ ಮಾಡಿದ್ದೀವಿ, ರಿಕವರಿ ಮಾಡಿದ್ದೀವಿ ಮತ್ತು ವಾರಸುದಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನೂ 1052 ಟ್ರೇಸ್ ಮಾಡಿದ್ದೀವಿ, ಬಟ್ ಇನ್ನೂ ವಾರಸುದಾರ ಕೊಡಬೇಕಾಗಿರುವಂಥದ್ದು 1052. ಇನ್ನೂವರೆಗೂ ಟ್ರೇಸ್ ಆಗದೇ ಇರುವಂಥದ್ದು 1396. ಟ್ರೇಸ್ ಆದರೂ ವಾರಸುದಾರರಿಗೆ ಯಾಕೆ ಕೊಡೋಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ತರಿಸಿ ಪ್ರಾಸೆಸ್ ಮಾಡಿ ನಾವು ಎಂಟ್ರಿ ಎಲ್ಲ ಮಾಡಿ ಕೊಡಬೇಕಾಗುತ್ತೆ. ಪ್ರಾಸೆಸ್ ವಾರಸುದಾರಕ್ಕೆ ನಾವು ಇಂಟಿಮೇಷನ್ ಮಾಡ್ತೀವಿ, ಅವ್ರು ಬಂದು ತಗೊಂಡು ಹೋಗ್ಬೇಕಾಗುತ್ತೆ. ಒಂದೇ ಒಂದು ಕಳ್ಳತನ ಪ್ರಕರಣ ಇಲ್ಲ ಅಂತ ನಮ್ಮ ಪ್ರಶ್ನೆ. ಕಳ್ಳತನ ಪ್ರಕರಣಗಳ
ಅದಕ್ಕೆಲ್ಲ ಪ್ರೊಸೀಜರ್ ಅದು ಬೇರೆ ಎಲ್ಲ ಸಿಗುತ್ತೆ. ಹತ್ರ ಇತ್ತು ಮೊಬೈಲು, ವ್ಯಕ್ತಿ ಹತ್ರ ಇತ್ತ, ಅಂಗಡಿಯಲ್ಲಿ ಇತ್ತ, ಅಥವಾ ಯಾರ ಹತ್ರ ಇತ್ತು ಅಂತ ಎಲ್ಲ ಕಡೆ ಸಿಗುತ್ತೆ. ಹೆಂಗ್ ಸಿಕ್ತು ಅಂತ ಗೊತ್ತಾಗ್ತದೆ. ನೋಡಿ ಒಂದೇ ಈಗ ಕೆಲವು ಕಡೆ ಮಿಸ್ ಮಾಡ್ಕೊಂಡಿರ್ತಾರೋ, ಬೇರೆಯವರು ಸಿಕ್ಕಿರುತ್ತದೆ, ಅವ್ರು ಬೇರೆಯವ್ರಿಗೆ ಮಾರಾಟ ಮಾಡಿರ್ತಾರೋ, ಅವರು ಉಪಯೋಗ ಬಳಸ್ತಿರ್ತಾರೆ. ಅಂತ ಸಮಯದಲ್ಲಿ ಅದು ಆನ್ ಆದ ತಕ್ಷಣ ನಮಗೆ CR ಪೋರ್ಟಲಲ್ಲಿ ನಮಗೆ ಇದು ಆನ್ ಆಗಿರೋ ಬಗ್ಗೆ ಮಾಹಿತಿ ನಮಗೆ ಬರುತ್ತೆ. ಅದು ಕೆಲವೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಕಡೆ ಆನ್ ಆಗಿರುತ್ತದೆ. ನಾವು ಅವ್ರಿಗೆ ಕಮ್ಯುನಿಕೇಶನ್ ಮಾಡಿ ಈ ವಾರಸ್ದಾರರು ಬೇರೆಯವ್ರದ್ದಾರ ಅಂತ ಹೇಳಿದ್ರೆ ಅವರು ನಮಗೆ ರಿಟರ್ನ್ ಮಾಡ್ತಾರೆ. ರಿಟರ್ನ್ ಮಾಡಿದ್ರೆ ನಾವು ಮತ್ತೆ ವಾರಸ್ದಾರಕ್ಕೆ ವಾಪಸ್ ರಿಟರ್ನ್ ಮಾಡಿ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲಿ ನೋಡಿ, ಅದು ಮೋಸ್ಟ್ ಆಫ್ ದ ಟೈಮ್ಸ್ ಯಾರು ಬಳಸ್ತಿದ್ದಾರೆ ಅವ್ರು ಇನ್ನೋಸೆಂಟ್ ಪೀಪಲ್ ಇರ್ತಾರೆ. ನಾವು ಅದು ಈ ತರ ಮಿಸ್ ಮಾಡ್ಕೊಂಡ್ರೆ ವಾರಸ್ದಾರ ಬೇರೆ ಅಂತ ಹೇಳಿದ ಮೇಲೆ ಅವ್ರು ಇಮಿಡಿಯೇಟ್ ಆಗಿ ರಿಟರ್ನ್ ಮಾಡ್ತಾರೆ. ಇಂಚುಳಿ ಬ್ಯಾಂಕಿಂದ ಹಾಕಿದೆ ಸರ್. ಇಂಚುಳಿ ಬ್ಯಾಂಕಿಂದ ಬರುತ್ತೆ ಸರ್. ಏನು ಹೇಳಿಲ್ಲ. ಬ್ಯಾಂಕ್ ಅಲ್ಲಿ ಇರುವಂತಹ ಎಂಪ್ಲಾಯಿ ಅವರ ಮ್ಯಾನೇಜರು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಮತ್ತು ಕ್ಯಾಶಿಯರ್ ಅವರು ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ಬೇರೆ ಬೇರೆ ರೈತರ ಸಾಲನ ಅವರು ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವ್ರದ್ದು ಅಕೌಂಟಿಗೆ ಹಾಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೊ ಅದು ಈಗ ನಾವು ಆರೋಪಿತರಿಂದ ಮತ್ತು ರೈತರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಸುಮಾರು 5,78,000 ರೂಪಾಯಿಗಳನ್ನು ಅದನ್ನು ರಿಕವರಿ ಮಾಡಿ ಕೋರ್ಟಿಗೆ PF ಹಾಕಿ ಅದನ್ನು ನಮ್ಮ KGF ಬ್ಯಾಂಕ್ನವರಿಗೆ ಅದನ್ನು ವಾಪಸ್ ಹಸ್ತಾಂತರ ಮಾಡ್ತಾರೆ. ಅದೇ ಹೇಳಿದ್ರಲ್ಲ, ಬ್ಯಾಂಕ್ ಅಲ್ಲಿ ಇರುವಂತಹ ಎಂಪ್ಲಾಯಿ ಅವರ ಮ್ಯಾನೇಜರು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಮತ್ತು ಕ್ಯಾಶಿಯರ್ ಅವರು ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ಬೇರೆ ಬೇರೆ ರೈತರ ಸಾಲನ ಅವರು ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವ್ರದ್ದು ಅಕೌಂಟಿಗೆ ಹಾಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೊ ಅದು ಈಗ ನಾವು ಆರೋಪಿತರಿಂದ ಮತ್ತು ರೈತರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಸುಮಾರು 5,78,000 ರೂಪಾಯಿಗಳನ್ನು ಅದನ್ನು ರಿಕವರಿ ಮಾಡಿ ಕೋರ್ಟಿಗೆ PF ಹಾಕಿ ಅದನ್ನು ನಮ್ಮ KGF ಬ್ಯಾಂಕ್ನವರಿಗೆ ಅದನ್ನು ವಾಪಸ್ ಹಸ್ತಾಂತರ ಮಾಡ್ತಾರೆ. ಅದೇ ಹೇಳಿದ್ರಲ್ಲ, 3 ಜನ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರು ಮತ್ತು ಕ್ಯಾಶಿಯರ್ ಮತ್ತು 8 ಜನ ರೈತರು, ಅದರಲ್ಲಿ ಸುಮಾರು 11 ಜನ ಆರೋಪಿತರು ಆ ಕೇಸಲ್ಲಿ ಇದ್ದಾರೆ. ಸೊ ಅದರಲ್ಲಿ ಬ್ರೀಫ್ ಆಗಿ ಹೇಳ್ಬಿಡಿ ಸರ್, ಕೇಸ್ ಏನು ಅಂತ. ಕೇಸ್ ಅಂದ್ರೆ ರೈತರ ಸಾಲವನ್ನ ಇವರು ಡೂಪ್ಲಿಕೇಟ್ ಅಂದ್ರೆ ಅವ್ರ ಹೆಸರಲ್ಲಿ ಇವರು ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ, ಸೊ ಅವ್ರ ಹೆಸರಲ್ಲಿ ಇವರು ಬೇರೆ ಅಕೌಂಟ್ ಓಪನ್ ಮಾಡಿ ಅವರ ಸಾಲವನ್ನ ಇವರು ಸ್ಯಾಂಕ್ಷನ್ ಮಾಡಿ ಇವರು ಬೇರೆ ವ್ಯಕ್ತಿ ಮೂಲ ಅಕೌಂಟ್ ಹಾಕಿ ಆ ದುಡ್ಡನ್ನು ಇವರು ದುರುಪಯೋಗ ಮಾಡ್ಕೊಂಡಿರ್ತಾರೆ. ಸೊ ಮಿಸ್ಅಪ್ರೋಪ್ರಿಯೇಷನ್ ಕೇಸ್ ಆಗಿದೆ. ಸೊ ಆ ಕೇಸ್ ಪೈಕಿ ನಾವು ಈ ಕಳೆದ 6 ಮಂತ್ ಅಲ್ಲಿ ಸುಮಾರು 5 ಲಕ್ಷ ಆರೋಪಿತರಿಂದ ಮತ್ತು ರೈತರಿಂದ ಏನು ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ರು, ಸೊ ಅದನ್ನ ಅವರಿಂದ ರಿಕವರಿ ಮಾಡಿ ಕೋರ್ಟಿಗೆ ಅದನ್ನ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಈಗ ರೀಜನಲ್ ಮ್ಯಾನೇಜರ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಆಡಿಟ್ ಮಾಡ್ತಾರಲ್ಲ, ಅವಾಗ ಅದು ರೀಜನಲ್ ಮ್ಯಾನೇಜರ್ ಅವರು ಅವ್ರಿಗೆ ಗೊತ್ತಾಗಿದ್ಮೇಲೆ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ರೆಫರ್ ಮಾಡಿದರೆ ನಮ್ಮಲ್ಲಿ ಕೇಸ್ ಇದರಲ್ಲಿ ಮಧ್ಯವರ್ತಿಗಳು ಅಷ್ಟೇ ಅಪರಾಧ ಕಂಡು ಬಂತ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳದು ಪಾತ್ರ ಕಂಡು ಬಂತ? ಮೇನ್ ಮಾಡಿರೋದು ಬ್ಯಾಂಕ್ ಮ್ಯಾನೇಜರ್ ಅವ್ರ ಇನ್ವಾಲ್ವ್ಮೆಂಟ್ ಇಂದಾನೆ ಮಾಡಿದ್ರು. ಸೊ ಹಾಗಾಗಿ ಅವರೆಲ್ಲ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಆಗಿದೆ, ಈಗಾಗಲೇ ಆಗಿದೆ, ಬೇಲ್ ಮೇಲೂ ಇದೆ. ಟೋಟಲ್ ಅಮೌಂಟ್ 45,14,000 ಇದೆ. ಟೋಟಲ್ ಅವ್ರು ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ರು. 23 ಜನರ ರೈತರಿಗೆ ಈ ತರ ಸಾಲ ಮಾಡಿ ಅವರು ಮಿಸ್ಅಪ್ರೋಪ್ರಿಯೇಷನ್ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ಸ್ ಏನೇನು ತಗೊಂಡಿದ್ದಾರೆ ಅಂತ ಅದು ಎಲ್ಲ ಇನ್ವೆಸ್ಟಿಗೇಷನ್ ಇದೆ. ಇಲ್ಲ ಅಂದ್ರೆ ಅವರು ಕೆಲವರು ರೈತರಿಗೆ 2 ಎಕರೆಯಿಂದ 4 ಎಕರೆ ತೋರಿಸ್ತಾರೆ. ಸೊ ಅದು ಒಣ ಕೃಷಿ ಭೂಮಿ ಇದ್ರೆ ಅದು ನೀರಾವರಿಯಿಂದ ತೋರಿಸಿದ್ರೆ ಜಾಸ್ತಿ ಲೋನ್ ಬರ್ತದೆ ಅಂತ ಆತರ ಅವರು ಮೋಸ ಮಾಡಿದ್ದು ಇದೆ. ಅಂದ್ರೆ ರೈತರಿಗೆ ಗೊತ್ತಿತ್ತು ಸರ್, ಅಂದ್ರೆ ಲೋನ್ ತಗೊಂಡಿದ್ದಾರೆ. ರೈತರು ಅದರಲ್ಲಿ ಕೆಲವರು ಸೇರ್ಕೊಂಡಿದ್ದಾರೆ, ಕೆಲವರಿಗೆ ಅದರಲ್ಲಿ ಗೊತ್ತಿಲ್ಲ. ಆದ್ರೆ ಇವರು ಸೇರ್ಕೊಂಡು ಅವ್ರು ಮಾಡಿದ್ರು, ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರು. ಹೇಳ್ತಲ್ಲ ಸುಮಾರು ಒಂದು 13-23 ಟೋಟಲ್ ಆ ಥರ ಆಗಿದೆ.
ಅಂದ್ರೆ ಇಲ್ಲಿ ಬ್ಯಾಂಕ್